ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ನಮ್ಮ ಪಪ್ಪಿ ಮರಿಗೆ ಫುಡ್ ಕೊಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ 45 ಡೇಸ್ ಓಲ್ಡ್ ಪಪ್ಪಿಗೆ ಏನು ಫುಡ್ ಕೊಡ್ಬೋದು ಅಂತ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮನೆಗೆ ಕರ್ಕೊಂಡು ಬಂದು ಒಂದು 2 ದಿನ ಆಗಿತ್ತು. ಅದಕ್ಕೆ ಇನ್ನೂ ಬೌಲ್ ತೊಗೊಂಡಿರಲಿಲ್ಲ ಹೊಸದು. ನಾರ್ಮಲ್ ಮನೇಲಿ ಇದ್ದಿದ್ದು ಪ್ಲೇಟಲ್ಲಿನೇ ಹಾಕ್ತಾಯಿದ್ದೆ. ಇವತ್ತು ಹೊಸದು ಅದಕ್ಕೆ ಬೌಲ್ ತೊಗೊಂಡು ಬಂದಿದ್ದೆ. ಹೆಂಗೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ನೋಡಿ. ಅವಳಿಗೆ ಫುಡ್ ಕೊಡ್ತಾಯಿದ್ದೀವಿ ಅಂತ ಗೊತ್ತಾದರೆ ಸಾಕು, ಅದು ಸ್ಮೆಲ್ ಬರುತ್ತಲ್ವ, ಜೋರಾಗಿ ಬರುತ್ತೆ ಅದಕ್ಕೆ ಸ್ಮೆಲ್ಲು. ಸೊ ವೆಯ್ಟ್ ಮಾಡಿಕೊಂಡು ಈ ಥರ ಎಲ್ಲ ಕಾಯ್ಕೊಂಡು ಕ್ಯೂಟಾಗಿ ಕುತ್ಕೊಳ್ತಾ ಇತ್ತು. ಹಾಗೆ ಬೌಲ್ ಜೊತೆಗೆ ಒಂದು ಟಾಯ್ಸ್ ಕೂಡ ಬಂದಿತ್ತು, ಅದಕ್ಕೆ ಆಟ ಆಡೋದಕ್ಕೆ ಟಾಯ್ ಬಂದಿತ್ತು. ಅದಾದಮೇಲೆ ಅವಳಿಗೀಗ ಇಂಟ್ರೆಸ್ಟ್ ಇರಲಿಲ್ಲ ಫುಡ್ ಕಡೆ, ಸಾರಿ ಪ್ಲೇಟ್ ಕಡೆ, ಆಟ ಆಡೋದ ಕಡೆ ಇಂಟ್ರೆಸ್ಟ್ ಇರಲಿಲ್ಲ. ಫುಡ್ದು ಸ್ಮೆಲ್ ಬರ್ತಾಯಿತ್ತು. ಡ್ರೂಲ್ಸ್ ಅಂತ ಹೇಳಿ ಡ್ರೈ ಚಂಕ್ಸ್ ಇರುತ್ತೆ ಅದರಲ್ಲಿ, ಅದನ್ನು ಕೊಡ್ಬೋದು ನಾವು. ಎಲ್ಲ ಪಪ್ಪೀಸು ತಿನ್ನುತ್ತೆ ಅಂತ ಹೇಳಿದರೆ ಕೊಡ್ಬೋದು. ನಮ್ಮ ಲಕ್ಕಿ ಅಷ್ಟೊಂದು ತಿಂತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ತಿಂದು ಬಿಡ್ತಾಯಿತ್ತು. ಅದನ್ನ ಯಾವ ಥರ ಕೊಡ್ಬೋದು ಅಂದರೆ ಡ್ರೈನೇ ಕೊಡ್ಬೋದು. ಅದಕ್ಕೆ ಹಲ್ಲು ಅಷ್ಟೊತ್ತಿಗಾಗಲೇ ಶಾರ್ಪಾಗಿ ಬೆಳೆದಿರುತ್ತೆ ಗಟ್ಟಿಯಾಗಿ. ಇಷ್ಟು 45 ಡೇಸ್ಗೆ ಹಾರ್ಡನ್ನೇ ಕೊಡ್ಬೋದು. ಕೊಟ್ಟರು ಅದು ತಿಂದಿಲ್ಲ ಹಾರ್ಡ್ ಅಂತ ಹೇಳಿದರೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ಟು ನೋಡಿ, ಅದಕ್ಕೆ ಟಾಯ್ ಕೊಡ್ತಾಯಿದ್ದೀನಿ ಆಟ ಆಡು ಅಂತ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಈಗ, ಯಾಕಂದರೆ ಫುಡ್ ಸ್ಮೆಲ್ ಬಂದಿದೆ ಅಲ್ವಾ, ಫುಡ್ ತಿನ್ನಬೇಕು ಹೊಸದು ಏನು ಅಂತ. ಈ ಥರ ಇರುತ್ತೆ ಚಂಕ್ಸು, ಹಾರ್ಡ್ ಇರುತ್ತೆ, ಗಟ್ಟಿಯಾಗಿರುತ್ತೆ ಅದು. ಸ್ಟಾರ್ಟಿಂಗು ಹೀಗೆ ಕೊಟ್ಟು ನೋಡಿ ಫಸ್ಟು, ಡ್ರೈ ತಿಂದಿಲ್ಲ ಅಂತ ಹೇಳಿದರೆ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರನ್ನ ಅದಕ್ಕೆ ಹಾಕಿಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಸಾಫ್ಟ್ ಆಗುತ್ತೆ ಅದೆಲ್ಲ, ಹಾಗೆ ಕೊಡ್ಬೋದು. ಫಸ್ಟು ಅದರಲ್ಲಿ ಬರೆದಿದ್ದಾರೆ ಡ್ರೈ ಕೊಡಿ ಅಂತ. ನಮ್ಮ ಲಕ್ಕಿಗೆ ಡ್ರೈ ಕೊಟ್ವಿ, ಅದು ನೋಡಿ ಇಷ್ಟಪಡಲಿಲ್ಲ. ಡ್ರೈ ಕೊಟ್ಟಿದ್ದಕ್ಕೆ ಸ್ವಲ್ಪನೂ ತಿನ್ನಲೇ ಇಲ್ಲ. ಸ್ಮೆಲ್ ನೋಡಿ ಹಾಗೆ ಬಿಡ್ತು. ಸರಿ ಬಿಡು, ಅದಕ್ಕೆ ಅಷ್ಟಿಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿ ಅದು ಆರಿದ ಮೇಲೆ ಕೊಟ್ವಿ, ಆವಾಗ ತಿನ್ನುತ್ತೆ. ಇದು ಡ್ರೂಲ್ಸ್ ಚಂಕ್ಸ್ ಅಂತ ಸಿಗುತ್ತೆ. ಇನ್ನೊಂದು ಪೆಡಿಗ್ರಿ ಅಂತ ಸಿಗುತ್ತೆ. ನಮ್ಮ ಲಕ್ಕಿಗಂತೂ ಇದು ಪಾಕೆಟ್ ಫುಡ್ ಏನು ಸಿಗುತ್ತಲ್ವ ಡಾಗ್ದು, ಅದು ಯಾವುದೂ ಇಷ್ಟ ಆಗಲ್ಲ. ಈಗಲೂ ದೊಡ್ಡವಳಾಗಿದ್ದಾಳೆ, ಈಗೂ ಇಷ್ಟ ಆಗಲ್ಲ. ಚಿಕ್ಕ ಮರಿ ಇದ್ದಾಗಲೂ ಅಷ್ಟು ಇಷ್ಟನೇ ಆಗಲಿಲ್ಲ. ಒಂದೇ ಒಂದು ಸೆಮೋಲ್ಯಾಕ್ ಅಂತ ಒಂದು ಪೌಡರ್ ಸಿಗುತ್ತೆ, ಇದು ಏನೋ ಹೇಳ್ತಾರೆ ಅದಕ್ಕೆ, ಸಿರ್ಲ್ಯಾಕ್ ಪೌಡರು, ಮಿಲ್ಕ್ ಪೌಡ್ರ್ ಏನೋ ಇರುತ್ತೆ ಅನಿಸುತ್ತೆ ಅದು. ಅದನ್ನು ಅಷ್ಟೇ ಇಷ್ಟಪಡ್ತಿತ್ತು, ಬಿಟ್ಟರೆ ಬೇರೆ ಯಾವ ಫುಡ್ಡನ್ನು ಅಷ್ಟದಾಗಿ ಇಷ್ಟಪಡ್ತಾ ಇರಲಿಲ್ಲ. ಇದು ತೊಗೊಂಡಿದ್ದನ್ನು ತಿಂತಿಲ್ಲ ಅಂದ್ಬಿಟ್ಟು ಹಾಗೆ ತೆಗೆದಿಟ್ಟು ಎಷ್ಟು ದಿನ ಆದಮೇಲೆ ಚೂರೇ ಆಟ ಆಡಿಸ್ಕೊಂಡು ಕೊಟ್ಟಿದ್ದೆ ಟ್ರೀಟ್ ಥರ, ಆವಾಗ ತಿಂದಿದ್ದು. ಈಗ ಸ್ವಲ್ಪ ಅದಕ್ಕೆ ನೀರು ಹಾಕಿದ್ದೀನಿ, ಬಿಸಿನೀರು ಹಾಕಿದ್ದೀವಿ. ಅದು ಸ್ವಲ್ಪ ಆರಬೇಕಲ್ವ, ಆರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಆರಿದ ಮೇಲೆ ಕೊಟ್ಟರಾಯ್ತು ಅಂತ. ಎಷ್ಟು ಕ್ಯೂಟಾಗಿ ಹೆಂಗಿದೆ ನೋಡಿ, ಫುಲ್ ಆ್ಯಕ್ಟಿವ್ ಆಗಿ. ಅದು ಕಲ್ಲಿಂದ ಕಲರ್ನೂ ವೈಟ್ ಇದೆ, ಹಾಗಾಗಿ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬ ಕ್ಯೂಟಾಗಿತ್ತು, ಡಾಲ್ ಥರ ತೊಗೊಂಡು ಬಂದಾಗ. ಈಗಲೂ ಹಾಗೆ ಇದೆ, ಗ್ರೋತ್ ಎಲ್ಲ ಚೆನ್ನಾಗಿದೆ ಇದು ಪಪ್ಪಿದು. ಆಮೇಲೆ ಅದೇ, ನೀವು ಈ ಥರ ಪಪ್ಪಿ ಮರಿಗೆ ಫಸ್ಟು ಕೊಟ್ಟು ನೋಡಿ. ಡ್ರೈ ಚಂಕ್ಸು, ರಾಯಲ್ ಕೆನೆನ್ ಅಂತ ಸಿಗುತ್ತೆ, ಸ್ವಲ್ಪ ಚಿಕ್ಕ ಪ್ಯಾಕೆಟ್ ಇರುತ್ತೆ, ಅದನ್ನು ತೊಗೊಂಬಿಟ್ಟು ಕೊಟ್ಟು ನೋಡಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಾವು ದೊಡ್ಡ ಪ್ಯಾಕೆಟ್ ತೊಗೊಂಡಿದ್ವಿ ತಿನ್ನುತ್ತೆ ಬಿಡು ಅಂತ, ಅದು ತಿನ್ನಲೇ ಇಲ್ಲ ಎಷ್ಟು ದಿನದವರೆಗೂ, ಅದನ್ನ ಹಾಗೆ ತೆಗ್ದಿಟ್ಟಿದ್ದೆ. ಅದಾದಮೇಲೆ ನಾರ್ಮಲ್ ಸೆಮೋಲ್ಯಾಕ್ ಅಂತ ಒಂದು ಪೌಡರ್ ಸಿಗುತ್ತೆ, ಅದಷ್ಟೇ ಊಟ ಮಾಡ್ತಾಯಿತ್ತು ಒಂದು ಸ್ವಲ್ಪ 2.5 ತಿಂಗಳು 3 ತಿಂಗಳು ಆಗೋವರೆಗೂ. ಅದಾದಮೇಲೆ ಸ್ವಲ್ಪ ಅನ್ನ ಮೊಸರು ಕೊಟ್ಟೆ, ಅನ್ನ ಮೊಸರು ತಿನ್ನುತ್ತೆ ಬಿಡು ಅಂತ, ಅದನ್ನು ಇಷ್ಟಪಡಲಿಲ್ಲ. ಯೂಶ್ವಲಿ ಇದು ಗೋಲ್ಡನ್ ರಿಟ್ರೀವರ್ಗೆ ಮೊಸರು ಅಂದರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೂ ಮೊದಲು ನನ್ನ ಹತ್ರ ಗೋಲ್ಡನ್ ರಿಟ್ರೀವರ್ ಪಪ್ಪಿ ಇತ್ತು, ಅದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದು ಬೇರೆ ಏನೂ ತಿಂತಾ ಇರಲಿಲ್ಲ, ಬರೀ ಅನ್ನ ಮೊಸರು. ಅದಕ್ಕೆ ಇದಕ್ಕೂ ಅದೇ ರೀತಿ ಕೊಟ್ಟರೆ ಇದು ತಿಂತಾ ಇರಲಿಲ್ಲ. ಅದಾದಮೇಲೆ ಒನ್ ಡೇ ನಾನು ಊಟ ಮಾಡ್ತಾಯಿದ್ದೆ, ರೈಸ್ ಸಾಂಬಾರು ಊಟ ಮಾಡ್ತಾಯಿದ್ದೆ. ಆವಾಗ ಇದು ನಮ್ಮ ಲಕ್ಕಿಗೆ ಕೊಟ್ಟರೆ ತಿಂತಾ ಇರಲಿಲ್ಲ, ಅಷ್ಟು ಏನು ಊಟನೇ ಮಾಡ್ತಾ ಇರಲಿಲ್ಲ. ಓನ್ಲಿ ಆ ಸೆಮೋಲ್ಯಾಕೇ ಬೇಕು ಅಂತಿತ್ತು. ಅದೂ ಜಾಸ್ತಿ ಕೊಡೋ ಹಾಗಿರಲಿಲ್ಲ, ಒನ್ ಟೈಮ್ಗೆ ಒಂದು ಸ್ಪೂನ್ 1.5 ಸ್ಪೂನ್ ಅಷ್ಟೇ ಕೊಡಬೇಕು ಅಂತ ಇತ್ತು. ಅದು ಬರೀ ನೀರು ಥರ ಇಷ್ಟೇ ಇರುತ್ತೆ, ಹೊಟ್ಟೆ ತುಂಬಲ್ಲ ಅಂತ ನಾನು ಅನ್ನ ಮೊಸರೆಲ್ಲ ಕೊಟ್ಟರೆ ತಿಂತಿರಲಿಲ್ಲ. ಒನ್ ಡೇ ನಾನು ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೆ, ಅದು ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ನಲ್ವ, ಅದನ್ನು ನೋಡ್ಕೊಂಡು ಕುತ್ಕೊಂಡಿತ್ತು. ಸರಿ ತಿನ್ನುತ್ತಾ ಅಂದ್ಬಿಟ್ಟು ಹಾಕಿದೆ. ಅದು ಖಾರ ಇರುತ್ತೆ ಅಲ್ವಾ, ಪುಟ್ಟ ಪಾಪುಗೆ ಖಾರ ಎಲ್ಲ ಎಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕೊಟ್ಟರೆ ಫುಲ್ ಇಷ್ಟಪಟ್ಟು ತಿಂತು. ಅವತ್ತೇ ಫಸ್ಟ್ ಅದು ರೈಸ್ ಊಟ ಮಾಡಿದ್ದು. ಇದಕ್ಕೆ ಖಾರ ಫುಡ್ ಇದ್ದರೆ ಇಷ್ಟ ಆಗುತ್ತೆ ಅನಿಸುತ್ತೆ ಇರು ಅಂದ್ಬಿಟ್ಟು
ಮತ್ತೆ ತೆಗೆದು ಇನ್ನೊಂದು ಸ್ವಲ್ಪ ಹಾಕಿದೆ, ಮತ್ತೆ ತಿಂತು. ಸೊ ಆವಾಗ ಗೊತ್ತಾಯಿತು ಇದು ಖಾರ ಉಪ್ಪು ತಿನ್ನೋದಕ್ಕೆ ಇಷ್ಟಪಡ್ತಿದೆ ಅಂದ್ಬಿಟ್ಟು. ಸೊ ಆವಾಗಿಂದ ಅದಕ್ಕೆ ರೈಸ್ ಜೊತೆಗೆ ಸಾಂಬಾರು ಸ್ವಲ್ಪ ಹಾಕಿರ್ತೀನಿ. ಅದಾದಮೇಲೆ ಬರೀ ರೈಸ್ ಸಾಂಬಾರನ್ನ ತಿನ್ನಲ್ಲ, ಅದಕ್ಕೇನಾದರೂ ಇಷ್ಟ ಆಗೋಂಥದ್ದು ಏನಾದ್ರು ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅಂದರೆ ಆ್ಯಪಲ್ ಪೀಸ್ಗಳು ಅಥವಾ ಏನಾದರೂ ಹಣ್ಣುಗಳು ಇಷ್ಟಪಡ್ತಿರುತ್ತೆ ಅಥವಾ ಅದರದ್ದೇ ಟ್ರೀಟ್ ಇರುತ್ತೆ, ಅದನ್ನೇ ಸ್ವಲ್ಪ ಪುಡಿ ಮಾಡಿ ಹಾಕಿರ್ತೀನಿ. ಇಲ್ಲ ಡೇಟ್ಸ್ ಸಿಗುತ್ತೆ, ಡೇಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಲಕ್ಕಿಗೆ ತುಂಬ ಕ್ರೇಜಿ ಅದು. ಡೇಟ್ಸ್ನ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನೆಲ್ಲ ಹಿಂಗೆ ಸ್ವಲ್ಪ ಮೆತ್ತಗೆ ಮಾಡಿ ಆ ನೀರನ್ನು ಸೇರಿಸ್ಬಿಟ್ಟು ಹಾಕ್ತೀನಿ. ಈಗ ನೋಡಿ ಅದು ಸ್ವಲ್ಪ ನೆಂದಿದೆ, ಸಾಫ್ಟಾಗಿದೆ, ಅದನ್ನು ತಿಂತಾಯಿದೆ. ಅಷ್ಟೊಂದೇನು ಇಷ್ಟಪಟ್ಟು ಇದನ್ನು ತಿಂತಾ ಇರಲಿಲ್ಲ, ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಬಿಡೋದು. ಸೊ ಮತ್ತೆ ತೊಗೊಳಕ್ಕೆ ಹೋಗಿಲ್ಲ. ಯಾವುದು ಪ್ಯಾಕೆಟ್ ಫುಡ್ ತೊಗೊಂಡ್ರೂ ನಮ್ಮ ಲಕ್ಕಿಗೆ ಅಷ್ಟೊಂದು ಫುಡ್ ಇಷ್ಟ ಆಗೋಲ್ಲ. ಎಷ್ಟು ಕ್ಯೂಟಾಗಿ ನೋಡಿ ಎಷ್ಟು ಚಂದ ತಿಂತಾ ಇದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.